ವಸತಿ ಶಾಲೆಗಳ ದ್ವಾರದಲ್ಲಿದ್ದ ಬರಹ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜ್ಞಾನದಿಂದ ಆತ್ಮಬಲ ಹೆಚ್ಚುತ್ತೆ, ಇದು ತತ್ವ ವಿರುದ್ಧ ಆಗಲ್ಲ ಅಂತೇಳಿ ಇಲ್ಲಿ ಸಮರ್ಥಿಸಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಅಂದರೆ ಬರಹ ಬದಲಾವಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಮರ್ಥನೆ ಇದೆ. ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ಧೈರ್ಯದಿಂದ ಜೀವನವನ್ನು ಸಾಗಿಸಿ ಎನ್ನುವಂತಹ ಅರ್ಥವನ್ನು ನೀಡುತ್ತೆ ಅಂತೇಳಿ ಹೇಳಿದ್ದಾರೆ. ವಸತಿ ಶಾಲೆಗಳ ದ್ವಾರದಲ್ಲಿದ್ದ ಬರಹ ಬದಲಾವಣೆಯ ವಿಚಾರವಾಗಿ ಮಾತನಾಡಿ, ಜ್ಞಾನದಿಂದ ಆತ್ಮಬಲ ಹೆಚ್ಚುತ್ತೆ, ತದ್ವಿರುದ್ಧ ಆಗಲ್ಲ ಇದು ಅಂತೇಳಿ ಬರಹ ಬದಲಾವಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ್ಥಿಸಿಕೊಂಡಿದ್ದಾರೆ. ಕೈ ಮುಗಿದು ಒಳಗೆ ಬಾ ಅಥವಾ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಇದೆಯಲ್ಲ, ಅದು ಎರಡು ಒಂದೇ ಅಂತೇಳಿ. ವಿದ್ಯಾರ್ಥಿಗಳು ಶಾಲೆಗೆ ಬರೋದು ಜ್ಞಾನಾರ್ಜನೆಗಾಗಿ, ಜ್ಞಾನದಿಂದ ಆತ್ಮಬಲ ಹೆಚ್ಚುತ್ತೆ ಅಂತೇಳಿ. ಇವೆರಡು ಪದಗಳು ತದ್ವಿರುದ್ಧ ಆಗೋದಿಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಟೇಟ್ಮೆಂಟ್ ಏನು ಅಂತಂದರೆ, ಅಲ್ಲಿ ಏನು ಬದಲಾವಣೆ ಆಗಿದೆಯಲ್ಲ ಅದು ಏನು ತಪ್ಪಿಲ್ಲ ಅಂತೇಳಿ ಇಲ್ಲಿ ಕಾಂಗ್ರೆಸ್ ನಾಯಕರು ಇದನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಬಟ್ ಯಾವ ವಿಚಾರಕ್ಕಾಗಿ ಗೊತ್ತಿಲ್ಲ. ಆದರೆ ಈ ರೀತಿಯಾಗಿ ಬದಲಾವಣೆ ಆಗಿರೋದ್ರಿಂದ BJP ನಾಯಕರು ಹೇಳ್ತಾ ಇರುವಂಥದ್ದು ಇದು ಬೇಕಂತಲೇ, ಅಂದರೆ ಕುವೆಂಪು ಅವರನ್ನು ಅವಮಾನ ಮಾಡೋದಕ್ಕೆ ಈ ರೀತಿಯಾಗಿ ಮಾಡಲಾಗ್ತಾ ಇದೆ, ಯಾಕೆ ಬದಲಾವಣೆ ಆಗಬೇಕು ಅಂಥೇಳಿ. ಆದರೆ ಕಾಂಗ್ರೆಸ್ನ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನು ಸಮರ್ಥಿಸಿಕೊಂಡಿದ್ದಾರೆ. ಅಂದರೆ ಬದಲಾವಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬದಲಾವಣೆ ಆಗಬೇಕು, ಬಟ್ ನೀವು ಯಾವ ರೂಪದಲ್ಲಿ ಅದನ್ನು ಬದಲಾವಣೆ ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಮ ಗಮನಕ್ಕೆ ಇರಬೇಕಾಗತ್ತೆ. ವಸತಿ ಶಾಲೆಗಳ ದ್ವಾರದಲ್ಲಿದ್ದ ಬರಹ ಬದಲಾವಣೆಯ ವಿಚಾರವಾಗಿ ಮಾತನಾಡಿದರು. ಜ್ಞಾನದಿಂದ ಆತ್ಮಬಲ ಹೆಚ್ಚುತ್ತೆ, ಇದು ತದ್ವಿರುದ್ಧ ಆಗೋದಿಲ್ಲ ಅಂಥೇಳಿ ಹೇಳಿದ್ದಾರೆ. ಅಂದರೆ ಬದಲಾವಣೆ ಆಗಿದ್ದು ಸರಿ ಅಂತೇಳಿ ಬರಹ ಬದಲಾವಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ್ಥಿಸಿಕೊಂಡಿದ್ದಾರೆ. ವಿದ್ಯಾದೇವಿ ಜ್ಞಾನೋದಯ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಲಿಕ್ಕೆ, ಧೈರ್ಯದಿಂದ ಮುನ್ನಡೆಯಲಿಕ್ಕೆ, ತಲೆಗೆ ಬಾಗಿ ಹೋದ್ರೂ ಅಷ್ಟೇ ವಿನಯ, ಧೈರ್ಯದಿಂದ ಬದುಕನ್ನು ಕಳಿಸುವಂಥ ಜ್ಞಾನೋದಯ. ಸೊ ಎರಡನ್ನೂ ಕಾಂಟ್ರಡಿಕ್ಟರಿ ಆಗಿ ನೋಡೋಕೆ ಹೋಗಬೇಡಿ ಅಂತ ನನಗೆ ಅನಿಸುತ್ತೆ. ಈ BJPಯವ್ರಿಗೆ ಯಾವಾಗ ಜ್ಞಾನೋದಯ, ಯಾವಾಗ ಕುವೆಂಪು ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ಮಾತನಾಡ್ತಾರೆ, ಯಾವಾಗ ಇನ್ನೊಂದು ಮಾತನಾಡ್ತಾರೆ, ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾತಾಡ್ಕೊಂಡು ಹೋಗ್ತಾರೆ. ರಾಮನ ಜಪ ಮಾಡೋ ಕೆಲಸ ನಾವು ಮಾಡ್ತಾ ಇಲ್ಲ, ಮಾಡೋಕ್ಕೂ ಸಾಧ್ಯ ಇಲ್ಲ. ಬಸವಣ್ಣನವರನ್ನು ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ನಂಬುದಂಥವ್ರು ನಾವು. ರಾಮರಾಜ್ಯದ ಪರಿಕಲ್ಪನೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಳು ಸಂವಿಧಾನ ಬರೆದಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು. ಈ ಎಲ್ಲ ತತ್ವ ಸಿದ್ಧಾಂತದ ಮೇಲೆ ನಡೆಯುವಂಥವ್ರು. ತುಲನೆ ಮಾಡೋದು, ದೃಷ್ಟೀಕರಣ ಮಾಡೋದು ಎಲ್ಲ ನಾವು ಅವ್ರಿಗೆ ಬಿಟ್ಟು. ಲೋಕಸಭಾ ಟಿಕೆಟ್ ಈಗಾಗಲೇ ಚರ್ಚೆ ಆಗಿದೆ, 2-3 ಸುತ್ತಿನ ಚರ್ಚೆ ಆಗಿದೆ. ನನಗೆ ಕೊಟ್ಟಂಥ ಜವಾಬ್ದಾರಿ, ನಾನು ಇಲ್ಲಿಯ ಮುಖಂಡರನ್ನು ಮಾತಾಡಿಸಿ ನಾನು ಹೆಸರನ್ನು ಕೊಟ್ಟಿದ್ದೀನಿ. ಇನ್ನೇನೇ ಇದ್ರೂ ಕೂಡ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಬರಹ ಬದಲಾವಣೆ ಏನಾಗಿದೆಯಲ್ಲ ಇದನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಮರ್ಥಿಸಿಕೊಂಡಿದ್ದಾರೆ, ಬದಲಾವಣೆ ಆಗಿರೋದು ತಪ್ಪೇನಿಲ್ಲ ಅಂತೇಳಿ. ಅಂದರೆ BJPಯವರು ಬೇಕಾದಂತೆ ಜಾತ್ಯತೀತತೆಯನ್ನು ಮಾಡ್ತಾರೆ. ಕೈ ಮುಗಿದು ಒಳಗೆ ಬಾ ಅಥವಾ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಒಂದೇ, ಬೇರೆ ಬೇರೆ ಅಲ್ಲ ಅಂತೇಳಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಧೈರ್ಯದಿಂದ ಜೀವನ ಸಾಗಿಸಿ ಅಂತ ಹುಬ್ಬಳ್ಳಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಸತಿ ಶಾಲೆಗಳ ದ್ವಾರದಲ್ಲಿದ್ದ ಬರಹ ಬದಲಾವಣೆಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ್ಥಿಸಿಕೊಳ್ತಾ ಇದ್ದಾರೆ. ವಸತಿ ಶಾಲೆಗಳ ದ್ವಾರದಲ್ಲಿದ್ದ ಬರಹ ಬದಲಾವಣೆಗೆ ಕಾಂಗ್ರೆಸ್ ನಾಯಕರ ಸಮರ್ಥನೆ ಇದು. ಇದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಕಲಾಪದಲ್ಲಿ ದೊಡ್ಡ ಗಲಾಟೆ ಆಯಿತು, ಪ್ರತಿಭಟನೆ ಆಯಿತು. ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ, ನಾಳೆ ಮಾಡೋಣ ಅಂತೇಳಿ ಅದನ್ನು ಮುಂದುವರಿಸಿದ್ರು. ಆದರೆ ಇದಾದ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ಇದೇ ವಿಚಾರವಾಗಿ ಮಾತನಾಡಿದ್ರು, ಇದನ್ನು ಸಮರ್ಥಿಸಿಕೊಂಡಿದ್ದಾರೆ. ಕೈ ಮುಗಿದು ಒಳಗೆ ಬಾ ಅಥವಾ ಧೈರ್ಯದಿಂದ ಇರು ಅನ್ನೋದು ಎರಡು ಒಂದೇ ಅಂತೇಳಿ. ತಮಗೆ ಯಾವಾಗ ಬೇಕೋ ಆವಾಗ ಜಾತ್ಯತೀತತೆ ಅಂತ ಹೇಳ್ತಾರೆ. ತಮಗೆ ಯಾವಾಗ ಬೇಕೋ ಜಾತಿಯ ನೆಲೆಗಟ್ಟಿನ ಮೇಲೆ ಮಾತನಾಡ್ತಾರೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ. ಈಗ ತಾವೇನು ಹೇಳಿದ್ರಿ, ಧೈರ್ಯದಿಂದ ಅಥವಾ ಇನ್ನೊಂದೇನು ಧೈರ್ಯದಿಂದ ಪ್ರಶ್ನಿಸಿ, ಇನ್ನೊಂದು ತಾವು ಹೇಳಿದ್ರಿ ತಲೆಬಾಗಿ, ಕೈ ಮುಗಿದು ಬಾ, ಎರಡೂ ಸೇಮ್.
ಜ್ಞಾನದಿಂದ ನಮಗೇನು ಸಿಕ್ಕುತ್ತೆ? ಜ್ಞಾನದಿಂದ ಆತ್ಮಬಲ ವೃದ್ಧಿಯಾಗುತ್ತೆ, ಜ್ಞಾನದಿಂದ ಜ್ಞಾನೋದಯ ಆಗುತ್ತೆ. ನಮ್ಮ ಹಕ್ಕು, ನಮ್ಮ ಅಧಿಕಾರ ಎರಡೂ ಸೇಮು, ತದ್ವಿರುದ್ಧ ಅಲ್ಲ. ಒಂದು ಜ್ಞಾನೋದಯನೂ ಆಗುತ್ತೆ. ಸೊ ಅದಕ್ಕೆ ಇದರಲ್ಲಿ ನಾನು ವಿಶೇಷತೆ ಏನು ಹೇಳೋದಿಲ್ಲ. ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಪರ ವಿರೋಧ ಜಾಸ್ತಿ ಆಗ್ತವೆ. ಒಟ್ಟಿಗೆ ಜ್ಞಾನ ದೇಗುಲಕ್ಕೆ, ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ ಬನ್ನಿ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕೆ ಬನ್ನಿ, ಧೈರ್ಯದಿಂದ ಜೀವನವನ್ನು ಸಾಗಿಸಿ. BJPಯವರು ತಮಗೆ ಯಾವಾಗ ಬೇಕೋ ಆವಾಗ ಜಾತ್ಯತೀತತೆ ಅಂತ ಹೇಳ್ತಾರೆ, ತಮಗೆ ಯಾವಾಗ ಬೇಕೋ ಜಾತಿಯ ನೆಲೆಗಟ್ಟಿನ ಮೇಲೆ ಮಾತನಾಡ್ತಾರೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ. ಈಗ ತಾವೇನು ಹೇಳಿದ್ರಿ, ಧೈರ್ಯದಿಂದ ಅಥವಾ ಇನ್ನೊಂದೇನು, ಧೈರ್ಯದಿಂದ ಪ್ರಶ್ನಿಸಿ, ಇನ್ನೊಂದು ತಾವು ಹೇಳಿದ್ರಿ ತಲೆಬಾಗಿ ಅಂತ. ಕೈ ಮುಗಿದು ಬಾ, ಎರಡೂ ಸೇಮ್. ಜ್ಞಾನದಿಂದ ನಮಗೇನು ಸಿಕ್ಕುತ್ತೆ? ಜ್ಞಾನದಿಂದ ಆತ್ಮಬಲ ವೃದ್ಧಿಯಾಗುತ್ತೆ, ಜ್ಞಾನದಿಂದ ಜ್ಞಾನೋದಯ ಆಗುತ್ತೆ. ನಮ್ಮ ಹಕ್ಕು, ನಮ್ಮ ಅಧಿಕಾರ ಎರಡೂ ಸೇಮು, ತದ್ವಿರುದ್ಧ ಅಲ್ಲ. ಒಂದು ಜ್ಞಾನೋದಯನೂ ಆಗುತ್ತೆ. ಸೊ ಅದಕ್ಕೆ ಇದರಲ್ಲಿ ನಾನು ವಿಶೇಷತೆ ಏನು ಹೇಳೋದಿಲ್ಲ. ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.